ಬಿಸಿಲಿಗೆ ಓಡಾಡೋದು ಅಂದರೆ ಎಲ್ರಿಗೂ ಬೇಜಾರು. ಆದರೆ ಬಿಸಿಲನ್ನು ಉಪಯೋಗಿಸ್ಕೊಳ್ಳೋದೇ ಇರೋದಕ್ಕೂ ಆಗಲ್ಲ. ನಾನು ಚೆನ್ನಾಗಿ ಬಿಸಿಲಿರೋ ಕಾರಣ ಒಂದು ಪ್ಯಾಕೆಟ್ ಸಬ್ಬಕ್ಕಿ ನೆನೆಸಿದ್ದೀನಿ ಸಂಡಿಗೆ ಮಾಡೋಣ ಅಂತ ಹೇಳಿ. ರಾತ್ರಿ ನೆನೆ ಹಾಕಿ ಇಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸಬ್ಬಕ್ಕಿನ ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸಿಡಬೇಕು. ಬೆಳಗ್ಗೆ ಆಗೋಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಮತ್ತು 4 ಥರ ಟೇಸ್ಟ್ ಬರೋ ಹಾಗೆ ಸಬ್ಬಕ್ಕಿ ಸಂಡಿಗೆ ಮಾಡೋಣ ಅಂತ ನಾನು ಇಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 1-2 ಚಮಚ ಜೀರಿಗೆ ಮತ್ತು 2-3 ಚಮಚ ಕಾಳು ಮೆಣಸನ್ನು ತರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ತೀನಿ. ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಹೈಪ್ ಕೊಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಸಪೋರ್ಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ವಿಡಿಯೋ ಮಾಡಿ ಹಾಕ್ತೀನೋ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಇವಾಗ ನೆಂದಿರೋ ಸಬ್ಬಕ್ಕಿ ಇದೆಯಲ್ಲ, ಅದನ್ನು 4 ಪಾತ್ರೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸಪ್ಪೆ ಬಿಳಿ ಸಂಡಿಗೆ, 1 ಟೊಮೆಟೊ ಹಾಕಿ ಸಂಡಿಗೆ, ಮತ್ತು 1 ಅರಿಶಿಣ ಪುಡಿ, ಕಾಳುಮೆಣಸು, ಜೀರಿಗೆ ಹಾಕಿ, ಮತ್ತೊಂದು ಜೀರಿಗೆ ಹಾಕಿ ಸಂಡಿಗೆ. ಈ ರೀತಿ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಉಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಈ ಸಂಡಿಗೆ ಇದೆಯಲ್ಲ, ಬೇಳೆ ಸಾರು ಇಲ್ಲ ಹುಳಿ ಏನಾದರೂ ಮಾಡಿದರೆ ಇದೊಂದು ಸಂಡಿಗೆ ಇದ್ದರೆ ಸಾಕಾಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸಂಡಿಗೆ, ಹಪ್ಪಳ ಎಲ್ಲ ಮಾಡ್ಕೊಳ್ಬೋದು. ಮತ್ತು ಸಂಜೆ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಕಾಫಿ ಜೊತೆ ಸಣ್ಣ ಮಕ್ಕಳಿಗೂ ಕೊಟ್ಟರು ಖುಷಿಯಾಗಿ ತಿಂತಾರೆ. ಸಂಡಿಗೆಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಬೋದು, ಎಷ್ಟು ಬೇಕಷ್ಟು. ನಾನು ಉಪ್ಪು ಹಾಕಿದ್ದೀನಿ. ಟೊಮೆಟೊನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿದೆಯಲ್ಲ, ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನುಣ್ಣಗೆ ಅರಿಬೇಕು ಅಂತ ಹೇಳಿ ಅದನ್ನು ಟೊಮೆಟೊ ಜೊತೆ ಹಾಕಿ ರುಬ್ಕೊಳ್ಬೇಕು. ಒಣಮೆಣಸಿನ್ಕಾಯಿ ಆಗಲಿ ಇಲ್ಲ ಕಾಳು ಮೆಣಸು, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು. ಒಬ್ಬೊಬ್ಬರಿಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಟೊಮೆಟೊ ರುಬ್ಬಿ ಪೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ನೆರಳು ಬೀಳ್ತಾ ಇದೆ, ಹಾಗಾಗಿ ಇದು ಬೆಳಗ್ಗೆನೇ ಮಾಡಿರೋದ್ರಿಂದ ಸ್ವಲ್ಪ ಕೈ ನೆರಳೆಲ್ಲ ಬೀಳ್ತಾ ಇದೆ. 1 ಭಾಗ ಸಬ್ಬಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ ರುಬ್ಬಿರೋ ಟೊಮೆಟೊನ ಹಾಕಿದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು. ಇದಕ್ಕೆ ಟೊಮೆಟೊ, ಒಣಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕಿ ಕುದಿಯೋಕ್ಕಿಟ್ಟಿರೋದು. ಇದಕ್ಕೆ ಅರಿಶಿಣ ಪುಡಿ, ಕಾಳುಮೆಣಸು ಮತ್ತು ಜೀರಿಗೆ ತರಿಯಾಗಿ ಮಾಡಿದ್ನಲ್ಲ ಅದು. ಇದಕ್ಕೆ ಬರೀ ಜೀರಿಗೆ, ಉಪ್ಪು ಹಾಕ್ತೀನಿ. ಮತ್ತೊಂದು ಬಿಳಿದು ಸಪ್ಪೆ ಸಂಡಿಗೆ ಅಂತ ಮಾಡೋದು, ಅದಕ್ಕೆ ಬರೀ ಉಪ್ಪು ಮಾತ್ರ ಹಾಕಿದ್ದೀನಿ. ಚೆನ್ನಾಗಿ ಎಲ್ಲ ಕುದೀತಾ ಇದೆ. ಇನ್ನೂ ಸ್ವಲ್ಪ ಬೇಕಾದರೆ ನೀರು ಸೇರಿಸ್ಕೊಳ್ಬೋದು. ನಾನು ನೀರು ಸೇರಿಸ್ಕೊಂಡಿಲ್ಲ, ಇಷ್ಟೇ ದಪ್ಪನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ಬೆಂದು ಗಂಜಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ತಾ ಇರಬೇಕು. ಗಂಜಿ ಎಲ್ಲ ತಣ್ಣಗಾದ್ಮೇಲೆ ಮೇಲೆ 9 ಗಂಟೆಗೆ ಹೋಗಿ ಎಲ್ಲನೂ ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ತೊಳೆದಿರೋ ಪಂಚೆ ಮೇಲೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಶೀಟ್ ಮೇಲೇನೂ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಮಿಸ್ಟೇಕು ಪ್ರಾಬ್ಲಮ್ ಆಗಿದೆ, ಅದನ್ನು ಆಮೇಲೆ ಹೇಳ್ತೀನಿ ಏನು ಅಂತ. ಇದು ಬಿಳಿದು ಸಪ್ಪೆ ಸಂಡಿಗೆ. ಎಲ್ಲ ಸ್ವಲ್ಪನೇ ಮಾಡಿದ್ದೀನಿ, ಜಾಸ್ತಿ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ಅವಲಕ್ಕಿ ಸಂಡಿಗೆ ಮಾಡೋಣ ಅಂತಲೂ ಇದ್ದೀನಿ. ಸಪ್ಪೆ ಸಂಡಿಗೆ ಅಂದರೆ ಉಪ್ಪು ಹಾಕಿದ್ದೀನಿ. ತುಂಬ ಮಾಡಿಕೊಂಡು ಬಿಸಿಲಲ್ಲಿ ಕೂರೋದಕ್ಕೆ ಆಗಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪನೇ
ಮಿಸ್ಟೇಕ್ ಅಂತ ಹೇಳಿದ್ನಲ್ವ, ಪಂಚೆ ಮೇಲೆ ಹಾಕಿದ್ದು ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನಂತರ ಅದನ್ನು ತೆಗಿತಾ ಇದ್ದೀನಿ. ನೆಂದ ಮೇಲೆ ಪಂಚೆ ಬಟ್ಟೆ ನೆಂದ ಮೇಲೆ ತೆಗಿಲಿಕ್ಕೆ ಸುಲಭ ಆಯಿತು. ಅದನ್ನು ಮತ್ತೆ 2 ಬಿಸಿಲಿಗೆ ಹಾಕಿದರೆ ಆಗುತ್ತೆ, ಏನೂ ತೊಂದರೆ ಆಗಲಿಲ್ಲ. ಪ್ಲಾಸ್ಟಿಕ್ ಶೀಟಲ್ಲಿ ಹಾಕಿದ್ದು ಬೇಗನೆ ತೆಗಿಲಿಕ್ಕಾಯಿತು. ಪಂಚೆಯಲ್ಲಿ ಹಾಕೋದು ಬಟ್ಟೆ ಮೇಲೆ ಇನ್ನು ಹಾಕಬಾರ್ದು ಅಂತ ಯೋಚನೆ ಮಾಡಿದ್ದೀನಿ. ಏನೇ ಮಾಡಿದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೇ ಹಾಕ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಕೆಲಸನೇ ಆಯಿತು ಇದು ನನಗೆ. ಈ ರೀತಿಯಲ್ಲಿ ಸಂಡಿಗೆ ಮಾಡಿದ್ದು ವಿಡಿಯೋ ನೋಡೋರಿಗೆ ಇಷ್ಟವಾದರೆ ದಯವಿಟ್ಟು ನೀವು ಒಂದು ಸರ್ತಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಬೇಗನೆ ಆಗುತ್ತೆ ಸಬ್ಬಕ್ಕಿ ಸಂಡಿಗೆ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ. ಈ ರೀತಿ ಟೇಸ್ಟಲ್ಲಿ ಮಾಡೋದು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಂಡಿಗೆ ಮಾಡ್ತಾರೆ, ನನಗೂ ಗೊತ್ತಿದೆ. ನಾನು ಸ್ವಲ್ಪ ಡಿಫ್ರೆಂಟ್ ಕ್ರಮದಲ್ಲಿ ಮಾಡಿದ್ದೀನಲ್ವ, ಅದನ್ನು ಬೇಕಿದ್ದರೆ ಶೇರ್ ಮಾಡಿ ಅಂತ ಹೇಳೋದು ಅಷ್ಟೇ. ಎಲ್ರಿಗೂ ಸಂಡಿಗೆ ಮಾಡೋದು ಗೊತ್ತಿದೆ. ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಮಾಡಿ ಅಂತ ಹೇಳಿರೋದು ಅಷ್ಟೇ. ಮತ್ತು ನಮ್ಮ ಮನೆಯಲ್ಲಿ ಸಂಡಿಗೆ ಚೆನ್ನಾಗಿದೆ ಅಂತ ಹೇಳಿದರು. ನಮ್ಮ ಮನೆಯವರು, ಮಗ ಎಲ್ಲರೂ ಹೇಳಿದರು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ ಹೇಳಿದರು. ಫಸ್ಟ್ ದಿನ ಬಿಸಿಲಿಗೆ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಒಂದು 70 ಭಾಗದಷ್ಟು ಒಣಗೋಗಿರುತ್ತೆ. ಮತ್ತು ಒಂದು 2-3 ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ರೆ ಆಯಿತು. ನೀರಿನ ಅಂಶ ಎಲ್ಲ ಇರಬಾರ್ದು, ಚೆನ್ನಾಗಿ ಒಣಗಿರಬೇಕು. ಸಂಡಿಗೆ ನಾವು ಇಟ್ಟಷ್ಟು ದಿವಸಕ್ಕೂ ಅದು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ನೋಡಿ, ಮತ್ತೆ ಬಿಸಿಲಿಗೆ ಇಡ್ತಾ ಇದ್ದೀನಿ. ಇದು ಇಷ್ಟೊಂದು ಸಂಡಿಗೆ ಮಾಡ್ಕೊಂಡಿದ್ದೀನಿ, ತುಂಬ ಏನೂ ಮಾಡಿಲ್ಲ. ನನಗೂ ಒಂಥರ ಖುಷಿ ಆಯಿತು ಸಂಡಿಗೆ ಮಾಡಿದ್ನಲ್ಲ ಅಂತ ಹೇಳಿ. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿದ ಸಂಡಿಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಕಾಯ್ತಾ ಇರ್ತೀನಿ, ಇಷ್ಟನೂ ಪಡ್ತೀನಿ. ಕಲರ್ ಆಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೂ ಆರ್ಟಿಫಿಷಿಯಲ್ ಕಲರ್ ಉಪಯೋಗಿಸಿಲ್ಲ, ಎಲ್ಲ ನ್ಯಾಚುರಲ್ ಕಲರ್ಸ್ ಇರೋದು. ಇದು ಚೆನ್ನಾಗಿ ಒಣಗಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬೇಕು. ಇನ್ನೂ ಸ್ವಲ್ಪ ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಸಿಲಲ್ಲಿ ತುಂಬ ಹೊತ್ತು ಕೂರೋಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು. ಚೆನ್ನಾಗಿ ಒಣಗಿದೆ. ವಿಡಿಯೋ ನೋಡಿದವರಿಗೆಲ್ಲ ಸಂಡಿಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ.